ಇನ್ನು ಈ ಮೆಟ್ರೋ ದರ ಇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಭೇಟಿಗೆ ತೆರಳಿದ್ದಾರೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್. ಬಿಎಂಆರ್ಸಿಎಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಭೇಟಿಗೆ ತೆರಳಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗೋದಕ್ಕೆ ಡಿಸಿಎಂಗೆ ಮೆಟ್ರೋ ದರ ಏರಿಕೆ ಸಂಬಂಧ ಮಾಹಿತಿಯನ್ನ ಕೊಡಲಿದ್ದಾರೆ ಎಂಡಿ. ಸಿಎಂ ಸೂಚನೆ ಮತ್ತು 100% ದರ ಏರಿಕೆ ಇದೆಲ್ಲದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಎಂಡಿ ನೀಡಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಎಷ್ಟು ದರ ಇತ್ತು, ಯಾವ ರೀತಿ ಏರಿಕೆಯಾಗಿದೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸರ್ಕಾರಕ್ಕೆ ನೀಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗ್ತಿದ್ದಾರೆ ಬಿಎಂಆರ್ಸಿಎಲ್ ಎಂಡಿ. ಮೆಟ್ರೋ ದರ ಇಳಿಕೆಯಾಗಬೇಕು ಅನ್ನುವಂತಹ ಪರಿಶೀಲನೆ ಮಾಡಿದ್ರ ಬಗ್ಗೆ ಅಂತ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಬೆನ್ನಲ್ಲೇ ಡಿಸಿಎಂ ಭೇಟಿಗೆ ಬಿಎಂಆರ್ಸಿಎಲ್ ಎಂಡಿ ತೆರಳಿರುವಂಥದ್ದು. ಬಿಎಂಆರ್ಸಿಎಲ್ನ ಎಂಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಮಹೇಶ್ವರ ರಾವ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಈ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಲಿದ್ದಾರೆ. ಮೆಟ್ರೋ ಪ್ರಯಾಣಿಕರಿಗೆ ಹಾಗಿದ್ರೆ ಗುಡ್ ನ್ಯೂಸ್ ಸಿಗುತ್ತಾ? ಮಧ್ಯಾಹ್ನ 1:30ಕ್ಕೆ ಬಿಎಂಆರ್ಸಿಎಲ್ ಎಂಡಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಯಾಕಂದ್ರೆ 90%, 100% ವರೆಗೂ ಕೂಡ ಹೆಚ್ಚಳ ಆಗಿದೆ ಕೆಲವು ಕಡೆಗಳಲ್ಲಿ. ಅದು ಕಡಿಮೆ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಎಂಡಿ ಮಾತಾಡಿರೋದನ್ನ ಕೂಡ ನಾವು ಕೇಳಿದ್ವಿ, ಪರಿಶೀಲನೆ ಮಾಡ್ತೀವಿ ಎಂದಿದ್ದಾರೆ. ಎಂಡಿ ಹೇಳ್ತಿರೋದು 90% ರಿಂದ 100% ವರೆಗೆ ದರ ಏನ್ ಜಂಪ್ ಆಗಿದೆ, ಆ ಜಂಪ್ ಆಗಿರುವಂತಹ ಟಿಕೆಟ್ ದರವನ್ನ ಕಡಿಮೆ ಮಾಡಬಹುದು ಅಂತಿದ್ದಾರೆ. ಹಾಗಿದ್ರೆ ಈ ಸುದ್ದಿಗೋಷ್ಠಿಯನ್ನು ನಡೆಸಲಿದೆ ಮಧ್ಯಾಹ್ನ 1:30ಕ್ಕೆ ಮೆಟ್ರೋ. ಅದರಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಜಂಪ್ ಆಗಿರುವ ಟಿಕೆಟ್ ದರವನ್ನ ಕಡಿಮೆ ಮಾಡಬಹುದು ಅಂತಿದ್ದಾರೆ ಬಿಎಂಆರ್ಸಿಎಲ್ ಎಂಡಿ. ಹಾಗಿದ್ರೆ ಈ ಮೂಲಕ ಮೆಟ್ರೋ ಪ್ರಯಾಣಿಕರಿಗೆ ಕೊಂಚ ರಿಲೀಫ್ ಸಿಗಲಿದೆಯಾ? ಎಸ್, ಎಲ್ಲ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಸೂರ್ಯ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಮೆಟ್ರೋ ಪ್ರಯಾಣಿಕರಿಗೆ ಒಂದು ದೊಡ್ಡ ಬರೆಯಾಯಿತು, ದರ ಏರಿಕೆಯ ಬಿಸಿ ತಟ್ಟಿದೆ. ಈಗ ಸಿಎಂ ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ, ಪರಿಶೀಲಿಸಿ ಅಂತ. ಎಂಡಿ ಕೂಡ ಹೇಳ್ತಿದ್ದಾರೆ ಪರಿಶೀಲಿಸ್ತೀವಿ ಅಂತ. ಬಹುಶಃ ಈ ಮಧ್ಯಾಹ್ನದ ಸುದ್ದಿಗೋಷ್ಠಿ ಏನಿದೆ ಅದು ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಆಗತ್ತಾ? ದರ ಇಳಿಕೆ ಆಗತ್ತಾ ಅಥವಾ ಕೆಲವು ಕಡೆಗಳಲ್ಲಿ ಈ ದರ ಪರಿಷ್ಕರಣೆಯನ್ನು ಮಾಡೋದ್ರ ಬಗ್ಗೆ ಒಂದು ಸೂಚನೆ ಸುಳಿವು ಸಿಗ್ತಾ ಇದೆಯಾ? ಹೌದು ಪ್ರತಿಮಾ, ತಾವು ಹೇಳಿದಂತೆ ಈಗಾಗಲೇ ಕೂಡ ಬಿಎಂಆರ್ಸಿಎಲ್ ಎಂಡಿ ಅವರು ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದಂಥದ್ದು, ಈಗಾಗಲೇ ಕೂಡ ನಾವು ಕಾನೂನು ಪ್ರಕಾರವಾಗಿ ನಮ್ಮ ಸಮಿತಿ ಏನಿತ್ತು ಆ ವರದಿ ಕೊಟ್ಟ ಹಿನ್ನೆಲೆಯಲ್ಲಿ ನಾವು ದರವನ್ನ ಏರಿಕೆಯನ್ನ ಮಾಡಿದೀವಿ. ಆದರೆ ಕೆಲವೊಂದು ಪ್ರಯಾಣಿಕರ ಆರೋಪ ಇರುವಂತದ್ದು, ಕೆಲವೊಂದು ಮಾರ್ಗಗಳಲ್ಲಿ ಕೆಲವೊಂದು ಸ್ಟೇಜ್ಗಳಲ್ಲಿ, ಅಂದ್ರೆ 2ರಿಂದ 3ನೇ ಸ್ಟೇಜ್ ಇರ್ಬೋದು, 3ರಿಂದ 4ನೇ ಸ್ಟೇಜ್ ಇರ್ಬೋದು, ಹೀಗೆ ಸ್ಟೇಜ್ ಹೆಚ್ಚಳವಾಗ್ತದಂತೆ ಹೋದಂತೆ ದರ ಹೆಚ್ಚಳ ಆಗಿದೆ. ಅಂದ್ರೆ 90ರಿಂದ 100% ವರೆಗೂ ಕೂಡ ದರ ಹೆಚ್ಚಳ ಆಗಿದೆ ಅನ್ನುವಂತ ಒಂದು ಆರೋಪವನ್ನ, ಮಾಹಿತಿಯನ್ನ ಈಗಾಗಲೇ ಕೂಡ ಪ್ರಯಾಣಿಕರು ಕೊಡ್ತಾ ಇದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲೇನಾದ್ರೂ ನಾವು ಕಡಿಮೆ ಮಾಡಲಿಕ್ಕೆ ಮುಂದಾಗೋದಂದ್ರೆ, ಈಗಾಗಲೇ ಕೂಡ ಬಿಎಂಆರ್ಸಿಎಲ್ ಹೇಳಿಕೊಂಡಿರುವಂತೆ 45ರಿಂದ 50ರಷ್ಟು ಟಿಕೆಟ್ ದರವನ್ನ ಹೆಚ್ಚಳ ಮಾಡಿದ್ವಿ ಅಂತ. ಕಾರಣ ಏನಂತ ಹೇಳಿದ್ರೆ, ಈ ಹಿಂದೆ ಟಿಕೆಟ್ ದರ ಹೆಚ್ಚಳ ಮಾಡುವುದಕ್ಕಿಂತ ಹಿಂದೆ ಚಲಗಟ್ಟ ಮೆಟ್ರೋ ಸ್ಟೇಷನ್ ಇಂದ ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ಗೆ 60 ರೂಪಾಯಿ ಇತ್ತು, ಅಂದ್ರೆ ಗರಿಷ್ಠ ದರ. ಈಗ ದರ ಹೆಚ್ಚಳ ಮಾಡಿದ ಮೇಲೆ 30 ರೂಪಾಯಿ ಹೆಚ್ಚಳವಾಗಿ 90 ರೂಪಾಯಿನ ತೆಗೆದುಕೊಳ್ತಾರೆ ಅಂತ. ಇದು ಸರಿ ಇದೆ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಇವರು ಹೇಳ್ತಾರೆ. ಅಂದ್ರೆ 45ರಿಂದ 50ರಷ್ಟು ನಾವು ದರವನ್ನ ಏರಿಕೆ ಮಾಡಿದ್ವಿ, ಅಂದ್ರೆ 60 ರೂಪಾಯಿ ಇದ್ದಂತ ಜಾಗದಲ್ಲಿ 90 ರೂಪಾಯಿ ಆಗಿದೆ. ಅಂದ್ರೆ ಕೆಲವೊಂದು ಸ್ಟೇಜ್ಗಳಲ್ಲಿ 20 ರೂಪಾಯಿ ಇದ್ದಂತ ಜಾಗದಲ್ಲಿ 40 ರೂಪಾಯಿ, 40 ರೂಪಾಯಿ ಇದ್ದಂತ ಜಾಗದಲ್ಲಿ 80 ರೂಪಾಯಿ, ಈ ತರ 1 to ಡಬಲ್ ಆಗಿದೆ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಡಿಸಿಎಂ ಅವರಿಗೆ ನೀಡ್ತೀವಿ, ಮತ್ತೆ ತಿರ್ಗಾ ಬೋರ್ಡ್ ನ ಅಧಿಕಾರಿಗಳ ಜೊತೆಯಲ್ಲಿ ಕೂಡ ಚರ್ಚೆ ಮಾಡ್ತೀವಿ ಅಂತೇಳಿ ಇವತ್ತು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಬಿಎಂಆರ್ಸಿಎಲ್ ಎಂಡಿ ಆಗಿರುವಂತಹ ಮಹೇಶ್ವರ ರಾವ್ ಅವರಿಗೆ ಒಂದು ಕರೆಯನ್ನು ಕೂಡ ಮಾಡಿ ಪ್ರಯಾಣಿಕರ ಹಿತವನ್ನು ಕಾಪಾಡಬೇಕು, 1 to ಡಬಲ್ ದರ ಏರಿಕೆ ಆಗಿದೆ ಅಂತೇಳಿ ಪ್ರಯಾಣಿಕರು ಈಗಾಗಲೇ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳಿದ್ರು. ಆ ನಿಟ್ಟಿನಲ್ಲಿ ಈಗಾಗಲೇ ಬಿಎಂಆರ್ಸಿಎಲ್ ಎಂಡಿ ಅವರು ವಿಧಾನಸೌಧಕ್ಕೆ ಈಗಾಗಲೇ ಕೂಡ ತೆರಳಿದ್ದಾರೆ. ಅಲ್ಲಿ ಮಾತುಕತೆಯನ್ನ ನಡೆಸಿ ಆ ಒಂದು ಮಾತುಕತೆಯ ನಿರ್ಧಾರ ಮತ್ತೆ ತೀರ್ಮಾನವನ್ನ 1:00ಗೆ ಬಿಎಂಆರ್ಸಿಎಲ್ ನಡೆಯುವಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಿದ್ದಾರೆ ಅಂತ ಹೇಳಿದ್ರೆ, ಬಿಎಂಆರ್ಸಿಎಲ್ ಎಂಡಿ ಅವರು ಹೇಳ್ತಾ ಇರುವಂತದ್ದು, ಈಗಾಗಲೇ ನಾವು ಕಾನೂನು ಪ್ರಕಾರವಾಗಿ ದರವನ್ನ ಹೆಚ್ಚಳ ಮಾಡಿದ್ದೀವಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂತಾದ್ರೆ, ಕೆಲವೊಂದು ಸ್ಟೇಜ್ಗಳಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಸ್ಟೇಜ್ ಜಂಪ್ ಆಗಿ ದರ ಹೆಚ್ಚಳವಾಗ್ತಿದೆ, ಅದನ್ನ ಸರಿಪಡಿಸ್ಲಿಕ್ಕೆ ಮುಂದಾಗ್ತೀವಿ ಅನ್ನೋಂಥದ್ದು. ಮತ್ತೆ ದರ ಈಗಾಗಲೇ ನಾವೇನು ಹೆಚ್ಚಳ ಮಾಡಿದೀವಿ ಅದರಲ್ಲಿ ಯಾವುದೇ ತರವಾದಂತಹ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಬೋರ್ಡ್ ಕೊಟ್ಟಿರುವಂತಹ ಒಂದು ಮಾಹಿತಿ ಕೊಟ್ಟಿರುವಂತಹ ಇದ್ರ ಮೇಲೆ ನಾವು ದರವನ್ನ ಹೆಚ್ಚಳವನ್ನು ಮಾಡಿದೀವಿ. ಈಗ ಏನು ಜಂಪ್ ಆಗ್ತಿದೆ 90ರಿಂದ 100%ವರೆಗೂ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಒಂದು ಚರ್ಚೆ ಮಾಡ್ತೀವಿ ಅನ್ನೋಂಥ ನಿಟ್ಟಿನಲ್ಲಿ ಈಗಾಗಲೇ ಕೂಡ
ಮಾಹಿತಿಯನ್ನ ಕೊಟ್ಟು ವಿಧಾನಸೌಧಕ್ಕೆ ತೆರಳಿದ್ರು. ವಿಧಾನಸೌಧದಲ್ಲಿ ಈಗಾಗಲೇ ಕೂಡ ಮಾತುಕತೆ ನಡೀತಾ ಇದೆ. ಅಲ್ಲಿ ನಡೆದಂತಹ ಮಾತುಕತೆ ಮತ್ತೆ ನಿರ್ಧಾರವನ್ನ 1:00ವರೆಗೆ ಇಲ್ಲಿ ಸುದ್ದಿಗೋಷ್ಠಿಯ ಮೂಲಕವಾಗಿ ತಿಳಿಸುವಂತ ಎಲ್ಲ ಸಾಧ್ಯತೆಗಳಿರುವಂತದ್ದು. ಇದರಲ್ಲಿ 90ರಿಂದ 100 ರೂಪಾಯಿವರೆಗೂ 100% ಕೂಡ ಏನು ಹೆಚ್ಚಳ ಆಗಿತ್ತು ಅದು ಕಡಿಮೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ.